ಯಾವನ್ಲ ಅವನು 2 ಹೆಂಡ್ರನ್ನ ಕಟ್ಕೋಬಹುದು ಅಂತ ತೀರ್ಪು ಕೊಟ್ಟವನು. ನಾಚಿಕೆ ಹಾಕಿಲ್ವ ನಿಮ್ಗೆ? ಅದು ಎಲ್ಲಿಂದ ಆಗ್ಬೇಕು? 2 ಹೆಂಡ್ರನ್ನ ಕಟ್ಕೊಂಡವನು ಇಲ್ಲೇ ಇದ್ದಾನಲ್ಲ. ಬಾಬೈಲಿ, ನೀನು ಬೇರೆ ಯಾವನಾರ ಮದುವೆ ಮಾಡ್ಕೊಂಬಿಡು. 3 ದಿವಸ ಅಲ್ಲಿದ್ ಬಿಡು, 3 ದಿವಸ ಇಲ್ಲಿದ್ ಬಿಡು, 1 ದಿವಸ ರಜಾ ತಗೊಂಡ್ಬಿಡು. ಬುದ್ಧಿ ಸತ್ತು ಯಾಕಲ ಚುರ್ ಅಂತದ? ಮಗನೇ ನೀನ್ ಮಡಿಕೋಬಹುದು, ಅವಳು ಮಡಿಕೋಬಾರ್ದಾ? ಇದೇ ಬೇಟಪ್ಪ ಅವನ್ ಗಂಡ್ಸು. ಯಾವನ್ಲ ಗಂಡ್ಸು? ಕೈ ಹಿಡಿದವಳನ್ನ ಕಣ್ಣೀರ್ ಹಾಕಿಸ್ತೆ ಕೊನೆ ಗಂಟ ಸಂತೋಷವಾಗಿ ಮಡಿಕತಾನಲ್ಲ ಅವನ್ ಗಂಡ್ಸು. ಕಷ್ಟನೋ ಸುಖನೋ ಅವಳ ಜೊತೆ ಬಾಳು ನಡೆಸ್ತಾನಲ್ಲ ಅವನ್ ಗಂಡ್ಸು. ಒಂದ್ ವೇಳೆ ಹೆಂಡತಿ ಸತ್ತೋದ್ರೆ ಅವಳ ನೆನಪಿನಲ್ಲಿ ಕಾಲ ಕಳೀತಾನಲ್ಲ ಅವನು ನಿಜವಾದ ಗಂಡ್ಸು. ಅದು ಬಿಟ್ಟು ಹೆಂಡತಿ ಬದುಕಿರುವಾಗ್ಲೇ ಇನ್ನೊಬ್ಳನ್ನ ಮಡಿಕೊಳ್ಳಕ್ ಹೋಯ್ತಾನಲ್ಲ ಅವನ್ನ ಗಂಡ್ಸು ಅಂತ ಕರೆಯಕ್ಕಿಲ್ಲ. ಅವನ್ನ ಏನ್ಲ 2ನೇ ಮದ್ವೆ ಬೇಕಾ ನಿನ್ಗೆ? ಬೇಡ. ಬೇಕೇನ್ಲ ನಿನ್ಗೆ 2ನೇ ಮದ್ವೆ? ಬೇಡ ಬುದ್ಧಿ. ಮಗನೇ ಹುಷಾರು, ಆ ಹೆಣ್ಮಗಿನ ಕಣ್ಣಲ್ಲಿ ನೀರೇನಾರು ಬರ್ಸಿದ್ರೆ ನಿನ್ನ ಅಡ್ಡಡ್ಡ ಸೀಳಿ ಊರ್ ಬಾಗಿಲಿಗೆ ತೋರಣ ಕಟ್ಬಿಟ್ಟೇನು. ಹುಷಾರು, ಹೋಗು. ಒಂದ್ ಹೆಣ್ಣು ತಿನ್ನೋ ಅನ್ನ ಹಂಚ್ಕೋತಾಳೆ, ಉಡೋ ಬಟ್ಟೆ ಹಂಚ್ಕೋತಾಳೆ, ಆದ್ರೆ ಮಲಗೋ ಮಂದಲಿಗೆ ಹಂಚ್ಕೊಳಕಿಲ್ಲ.